ರಾಜ್ಯ ಸರ್ಕಾರ ಸ್ಟೀಲ್ ಬ್ರಿಡ್ಜ್ ನಿರ್ಮಿಸುವ ವಿಚಾರದಿಂದ ಹಿಂದೆ ಸರಿದ ಹಿನ್ನೆಲೆ ಈ ಒಂದು ಯೋಜನೆಗೆ ಆಗ್ರಹಿಸಿ ಬೃಹತ್ ಜನಾಂದೋಲನ ಶುರುವಾಗಿದೆ. ಬೆಂಗಳೂರಿನ ಉತ್ತರ ಭಾಗದ ನಿವಾಸಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೆಬ್ಬಾಳದ ಎಸ್ಟಿ ಮಾಲ್ ಬಳಿ ಪ್ರತಿಭಟನೆ ನಡೀತಾ ಇದ್ದು 500ಕ್ಕೂ ಹೆಚ್ಚು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸ್ಟೀಲ್ ಫ್ಲೈಓವರ್ ನಿರ್ಮಿಸಬೇಕು ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಇನ್ನು ಸ್ಟೀಲ್ ಫ್ಲೈಓವರ್ ಈ ಭಾಗದ ಟ್ರಾಫಿಕ್ ನಿವಾರಣೆಗೆ ಪ್ರಮುಖ ಪರಿಹಾರವಾಗಿತ್ತು. ಏನು ಕಡಿಯುತ್ತಿರುವಂತಹ 800 ಮರಗಳ ಬದಲಾಗಿ 1000 ಮರಗಳನ್ನ ನಾವು ನೆಡ್ತೇವೆ ಅಂತ ಪ್ರತಿಭಟನಾಕಾರರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಳದಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ, ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ಈಗಾಗಲೇ ಸರ್ಕಾರ ಆ ಒಂದು ಯೋಜನೆಯನ್ನ ಕೈಬಿಟ್ಟಿದ್ದಾಗಿದೆ. ಈಗ ಮತ್ತೆ ಹೋರಾಟದ ಕೂಗು ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಸರ್ಕಾರ ಇದಕ್ಕೆ ಏನಾದರೂ ರೆಸ್ಪಾನ್ಸ್ ಕೊಟ್ಟಿದೆಯಾ? ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ? ಪ್ರಭು, ಏನು ಈಗಾಗಲೇ ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ಪರ ವಿರೋಧ ಚರ್ಚೆಗಳು ಗರಿಗೆದರಿವೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈಗ ಒಂದು ಹಂತಕ್ಕೆ ಸ್ಪಷ್ಟವಾಗಿ ಘೋಷಣೆಯನ್ನ ಮಾಡಿದೆ. ಜನರಿಗೆ ಬೇಡವಾದಂತಹ ಸಂದರ್ಭದಲ್ಲಿ ನಮಗೆ ಸ್ಟೀಲ್ ಬ್ರಿಡ್ಜ್ ಅವಶ್ಯಕತೆ ಇಲ್ಲ, ನಾವು ಮುಂದಿನ ದಿನಗಳಲ್ಲಿ ಕೂಡ ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ನಿರ್ಮಾಣ ವಿಚಾರವಾಗಿ ಚರ್ಚೆ ನಡೆಸಲ್ಲ ಅಂತ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಆದ್ರೆ ಇದರ ಬೆನ್ನಲ್ಲೇ ಇದೀಗ ಸ್ಟೀಲ್ ಬ್ರಿಡ್ಜ್ ಪರವಾಗಿ ಕೂಗುಗಳು ಎದ್ದಿರುವಂತದ್ದು. ಪ್ರಮುಖವಾಗಿ ಈ ಸ್ಟೀಲ್ ಬ್ರಿಡ್ಜ್ ಬೆಂಗಳೂರಿನ ಉತ್ತರ ಭಾಗದ ಜನತೆಗೆ ಅತ್ಯವಶ್ಯಕವಾಗಿರುವಂತದ್ದು. ಅವರ ಕನಸಿನ ಯೋಜನೆ ಕೂಡ ಹೌದು. ಹಲವಾರು ವರ್ಷಗಳಿಂದ ಕೂಡ ಅವರು ಕಾಯ್ತಾ ಇದ್ರು, ನಾವು ಟ್ರಾಫಿಕ್ ಮುಕ್ತಿ ಅಂದ್ರೆ ಟ್ರಾಫಿಕ್ ಇಲ್ಲದೆ ನಾವು ಬೇಗ ಸಂಚರಿಸಬಹುದು ಅಂತೇಳಿ. ಆದ್ರೆ ಇದೀಗ ಸ್ಟೀಲ್ ಬ್ರಿಡ್ಜ್ ವಿಚಾರಕ್ಕೆ ಬ್ರೇಕ್ ಬಿದ್ದಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಕೂಡ ಅವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಉತ್ತರ ಭಾಗದ ಬೇರೆ ಬೇರೆ ಪ್ರದೇಶದ ಹಲವಾರು ನೂರಾರು ಜನರು ಬಂದು ಇವತ್ತು ಎಸ್ಟಿ ಮಾಲ್ ಅಂದ್ರೆ ಇದರಲ್ಲಿರುವಂತಹ ಎಸ್ಟಿ ಮಾಲ್ ಎದುರು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಅವರ ಪ್ರಮುಖವಾದಂತಹ ಕೂಗೇನಪ್ಪಾ ಅಂದ್ರೆ ಬೆಂಗಳೂರು ದಕ್ಷಿಣ ಭಾಗದ ಜನತೆಗೆ ಸ್ಟೀಲ್ ಬ್ರಿಡ್ಜ್ ಅವಶ್ಯಕತೆ ಇಲ್ಲ, ಅವರಿಗೆ ಸ್ಟೀಲ್ ಬ್ರಿಡ್ಜ್ ಎಷ್ಟು ಅವಶ್ಯಕ ಎಂಬ ವಿಚಾರ ಕೂಡ ಗೊತ್ತಿಲ್ಲ, ಆದ್ರೆ ನಮಗೆ ಮಾತ್ರ ಸ್ಟೀಲ್ ಬ್ರಿಡ್ಜ್ ಅವಶ್ಯಕತೆ ಎಷ್ಟಿದೆ ಅಂತ ಗೊತ್ತಿರುವಂತದ್ದು. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ವಿಚಾರವನ್ನ ಕೈ ಬಿಡಬಾರದು, ಮುಂದಿನ ದಿನಗಳಲ್ಲಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ವಿಚಾರವಾಗಿ ಅದರ ಚಿತ್ತವನ್ನ ಹರಿಸಬೇಕು ಅಂತ ಹೇಳಿ ಧ್ವನಿಯನ್ನ ಎತ್ತಿದ್ರು. ಹಾಗೆ ಮತ್ತೊಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ಪರಿಸರವಾದಿಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅವರು ಪ್ರಮುಖವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ ಕಾರಣ ಅಂದ್ರೆ 800 ಮರಗಳಿಗೆ ಕೊಡಲಿ ಏಟು ಬೀಳುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ 800 ಮರಗಳ ಬದಲಾಗಿ ಬೆಂಗಳೂರು ಉತ್ತರ ಭಾಗದ ಜನರಾಗಿರುವಂತ ನಾವೇ 10,000 ಮರಗಳನ್ನ ನೆಡ್ತೇವೆ, ಸ್ಟೀಲ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿ ಅಂತ ಒಂದು ವಿಚಾರವನ್ನು ಕೂಡ ಹೇಳಿದ್ರು. ಜೊತೆಗೆ ಒಂದು ಪಕ್ಷದಲ್ಲಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಮಾಡ್ಲಿಕ್ಕೆ ಆಗದೆ ಇದ್ರೆ ನಮಗೆ ಟ್ರಾಫಿಕ್ಗೆ ಮುಕ್ತಿಯನ್ನ ಕೊಡಲು ಪರ್ಯಾಯ ವ್ಯವಸ್ಥೆ ಅಂದ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಬೇರೆ ರೀತಿ ಆಧಾರ ಮಾಡಿ ಎಂಬ ಒಂದು ಧ್ವನಿಯನ್ನ ಎತ್ತಿದ್ರು. ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಅವರ ಒಂದು ಪ್ರತಿಭಟನೆಗೆ ಯಾವುದೇ ಒಂದು ರೆಸ್ಪಾನ್ಸ್ ಬಂದಿಲ್ಲ. ಹಾಗೆ ಮತ್ತೊಂದು ವಿಚಾರವನ್ನು ಕೂಡ ಪ್ರತಿಭಟನಾಕಾರರು ಹೇಳಿದ್ರು, ಮುಂದಿನ ದಿನಗಳಲ್ಲಿಯೂ ಕೂಡ ಸ್ಟೀಲ್ ಬ್ರಿಡ್ಜ್ ವಿಚಾರ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕೈಬಿಟ್ಟಿದ್ದೆ ಆದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡುವುದಾಗಿಯೂ ಕೂಡ ಹೇಳಿದ್ರು. ಪ್ರಭು, ಎಸ್ ಸುಬ್ರಹ್ಮಣ್ಯ, ಇವತ್ತೇನಾದ್ರೂ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಏನಾದರೂ ಮನವಿ ಸಲ್ಲಿಸುವಂತ ಪ್ರಯತ್ನ ಮಾಡಿದ್ರು ಅಥವಾ ಯಾರಾದ್ರೂ ಭೇಟಿಯಾಗುವಂತಹ ಸಂದರ್ಭಗಳು ಎದುರಾದ್ವಾ ಅಂತ? ಪ್ರಭು, ಇವತ್ತು ಏನು ಪ್ರತಿಭಟನಾಕಾರರು ಮಧ್ಯಾಹ್ನದವರೆಗೆ ಪ್ರತಿಭಟನೆ ನಡೆಸಿ ನಂತರ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿರುವಂತಹ ನಿವಾಸಿಗಳ ಎಲ್ಲರದ್ದು ಕೂಡ ಸಹಿಯನ್ನ ಸಂಗ್ರಹಿಸಿ ಒಂದು ಮನವಿಯನ್ನ ಸಲ್ಲಿಸುವಂತ ಯತ್ನವನ್ನು ಕೂಡ ಮಾಡಿದ್ರು. ಹಾಗೆ ಪ್ರತಿಭಟನಾಕಾರರು ಹೇಳಿದ್ರು, ನಾವು ಮನವಿಯನ್ನ ಸಲ್ಲಿಸಿ ಒಂದು 15 ದಿನಗಳವರೆಗೆ ಕಾಯ್ತೀವಿ ರಾಜ್ಯ ಸರ್ಕಾರದ ಒಂದು ರಿಪ್ಲೆಗಾಗಿ. 15 ದಿನಗಳವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಸ್ಪಷ್ಟವಾದಂತಹ ರಿಪ್ಲೆ ಬದ್ದೇ ಇದ್ದಲ್ಲಿ ಬೆಂಗಳೂರು ನಗರಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೇವೆ. ಜೊತೆಗೆ ಬೇರೆ ಬೇರೆ ಸಂಘಟನೆಗಳ ಬೆಂಬಲದೊಂದಿಗೆ ಒಂದು ಪ್ರತಿಭಟನೆಯನ್ನ ಮಾಡ್ತೇವೆ. ಒಟ್ಟಿನಲ್ಲಿ ಸ್ಟೀಲ್ ಬ್ರಿಡ್ಜ್ ಆಗುವವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ ಎಂಬ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಪ್ರಭು, ಧನ್ಯವಾದಗಳು ಸುಬ್ರಹ್ಮಣ್ಯ ತಮ್ಮೆಲ್ಲ ಮಾಹಿತಿಗಾಗಿ.